ಈ ಜಗತ್ತೊಳಗೆ ಮನಸ್ಸಿಗೆ ಖುಷಿ ಕೊಡುವಂತ, ಸಂತೋಷ ಕೊಡುವಂತ ಸಾವಿರಾರು ಘಟನೆ ನಡೀತಾ ಇರ್ತವೆ. ಅದೇ ರೀತಿ ಮನಸ್ಸಿಗೆ ಬೇಜಾರು ಮಾಡುವಂತಹದ್ದು, ಆಘಾತ ಕೊಡುವಂತ ಕೆಲವು ನಡೀತಾ ಇರ್ತವೆ. ಎರಡೂ ಇದೆ, ಜಗತ್ತಂದ್ರೆ ಎರಡೂ ಇರ್ಬೇಕಲ್ಲ. ಯಾವುದನ್ನು ಆರಿಸ್ಕೊಂಡು ಮುನ್ನಡಿಬೇಕು ನಾವು ಅನ್ನೋದು ವ್ಯಕ್ತಿಗೆ ಬಿಟ್ಟಂತ ವಿಚಾರ. ಕೆಲವರು ಒಳ್ಳೆಯದನ್ನೇ ಗಮನಿಸಿ ಮನಸ್ಸನ್ನು ಶುದ್ಧ ಮಾಡ್ಕೊಂಡು ಆ ಕಡೆ ಹೋಗ್ತಾರೆ, ಕೆಲವರು ಯಾವಾಗಲೂ ಕೆಟ್ಟದನ್ನೇ ನೋಡ್ತಾರೆ. ನನಗೊಬ್ಬ ಸ್ನೇಹಿತ ಇದ್ದಾನೆ, ಅವನದು ವಾರೆಕಣ್ಣು. ವಾರೆಕಣ್ಣು ಅಂದ್ರೆ ದೈಹಿಕವಾಗಿ ಕಣ್ಣಲ್ಲ, ಮಾನಸಿಕವಾಗಿ ವಾರೆಕಣ್ಣು. ಅವನು ಏನು ಕಂಡ್ರು ಸೊಟ್ಟಾಗಿ ಕಾಣಿಸ್ತದ, ಏನು ಕಂಡ್ರು ಮೋಸನೇ ಕಾಣಿಸ್ತದೆ. ಎಲ್ಲರೂ ಕಳ್ಳರಂಗೆ ಬಂದ್ಬಿಡ್ತಾರೆ. ನೀ ಏನಾದ್ರು ಒಳ್ಳೆ ಕೆಲಸ ಹೇಳಿ, ಆಹಾ ಹಂಗೆ ಮಾಡ್ತಾನೇನ್ರಿ ಅವನು, ಏನೋ ಇಟ್ಕೊಂಡಿದ್ದಾನೆ ಮನಸ್ಸಲ್ಲಿ, ಅದಕ್ಕೆ ಮಾಡ್ತಾನ ಅವನು. ಅಯ್ಯೋ ಕರ್ಮವೇ, ಒಂದು ಒಳ್ಳೆ ವಿಚಾರ ಹೇಳಿದ್ರು ಕೂಡ ಅಯ್ಯೋ ಜನ ಗೊತ್ತಿಲ್ಲ, ಅವ್ನು ಹಂಗಲ್ಲ, ಅವನು ನೀನು ನೋಡಕ್ ಅಂದ್ಕೊಂಡಿದ್ಯಾ, ಎಲ್ಲೋ ತಪ್ಪ ಕಂಡು ಹಿಡಿತಾನು. ಅಂದ್ರೆ ಏನೋ ಕೆಲಸದಿಂದ ದುರುದ್ದೇಶ ಇರಲೇಬೇಕು ಅನ್ನೋ ಸಿದ್ಧಾಂತ. ಇಂಥವ್ರ ಸುತ್ತಮುತ್ತ ಬೇಕಾದಷ್ಟು ಜನ ಇದ್ದಾರಲ್ಲ, ನೋಡಿದ್ದೀರಿ ನೀವು. ಒಮ್ಮೆ ಆತ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿ ಬಂದು ಸ್ವಲ್ಪ ಕೋಪದಲ್ಲಿ ಮಾತಾಡ್ತಾ ಇದ್ದ. ಯಾಕಪ್ಪ ಮತ್ತೇನ್ ಕಾಣ್ತೇನೆ ಕಣ್ಣಿಗೆ ಅಂತ ಕೇಳಿದೆ. ಅವನು ಬಾಯಿಂದ ಮಾತು ಬರಲಿಲ್ಲ, ಸಿಟ್ಟಿನ ಲಾವಾರಸ ಬಂತು. ಏನೋ ಈ ಸನ್ಯಾಸಿಗಳು ಬೇರೆ ಕೆಲಸ ಇಲ್ವಾ? ಸನ್ಯಾಸ ಅಂದ್ರೆ ಎಲ್ಲ ಬಿಟ್ಟು ಧ್ಯಾನ ಮಾಡ್ತಾ ಕೂತ್ಕೋಬೇಕಲ್ವಾ? ಇವ್ರಿಗೆ ಯಾಕೆ ಜಗತ್ತಿನ ಸಾಬ್ರಿ? ಜಗತ್ತಿಗೆಲ್ಲ ಬುದ್ಧಿ ಹೇಳೋದಕ್ಕೆ, ಸಮಾಜ ಉದ್ಧಾರ ಮಾಡ್ಬೇಕಂದ್ರೆ ಹಿಂಗ್ ಮಾಡಿ ಅಂತ ಯಾಕೆ ಹೇಳ್ಬೇಕು? ಮಾಡ್ಬೇಕು ಅಂದ್ರೆ ಹೋಗಪ್ಪ ಸಮಾಜ ಕಾರ್ಯಕರ್ತರ ಕೆಲಸ ಮಾಡ್ಲಿ, ರಾಜಕಾರಣಿಗಳಾಗ್ಲಿ, ಸುಮ್ಮನೆ ಕಾವಿ ಹಾಕೊಂಡು ಬೇರೆ ಉಪದೇಶ ಕೊಡ್ತಾ ಇರ್ತಾರೆ, ಸಮಾಜ ಉದ್ಧಾರ ಮಾಡ್ತಾರಂತೆ ಅಂತ ಕರ ಮಾತಾಡ್ತಿದ್ದ. ನಾನು ಅವನು ಹೇಳಿದೆ, ನೋಡಪ್ಪ ಸನ್ಯಾಸಿಗಳು ತಾವು ಏನ್ ಮಾಡ್ಬೇಕು ಅದು ಮಾಡ್ತಾರೆ, ನಿನ್ ಗೊತ್ತಾಗಲ್ಲ. ಸುಂಜರು ಲಫಂಗರು ಸನ್ಯಾಸಿಗಳು ಬಹು ಮೋಸ ಮಾಡ್ತಾರೆ, ಏನೋ ಮಾತಾಡ್ತೀವಿ, ಬಾಯಿಗೆ ಬಂದದ್ದು ತೂಕ ಇಲ್ದ ಮಾತು. ಅವನಿಗೊಂದು ಕಥೆ ಹೇಳಿದೆ ನಾನು, ಇದು ಕೇಳು, ಇದು ಹೇಗಿದೆ. ಒಂದ್ಸಲ ಒಂದಿಷ್ಟು ಅತ್ಯಂತ ವಿಚಾರಶೀಲ ಯುವಕರು, ನಮ್ ಕೆಲವು ಬುದ್ಧಿಜೀವಿಗಳು ಅಂತ ಇರ್ತಾರೆ, ಅವ್ರು ಮತ್ತೊಬ್ಬರು ಬುದ್ಧಿ ತಿಂದೇ ಜೀವ ಮಾಡೋರು, ಅಂತ ಬುದ್ಧಿಜೀವಿ ಯುವಕರು ರಸ್ತೆಯಲ್ಲಿ ಹೋಗ್ತಾ ಇದ್ರು. ಆಗೊಬ್ಬ ಸನ್ಯಾಸಿ ತನ್ನ ಹೆಗಲ ಮೇಲೆ, ತಲೆ ಮೇಲೆ ಒಂದಿಷ್ಟು ವಸ್ತು ಹೊತ್ಕೊಂಡು ಹೋಗ್ತಾ ಇದ್ದ, ನಡ್ಕೊಂಡು ಹೋಗ್ತಾ ಇದ್ದ. ಇವ್ರು ಸನ್ಯಾಸಿ ಹತ್ರ ಹೋದ್ರು. ಸ್ವಾಮಿ, ಸನ್ಯಾಸ ಅಂದ್ರೆ ಏನು ಅಂತ ಕೇಳಿದ್ರು. ಆತ ಮಾತೇ ಆಡ್ಲಿಲ್ಲ. ಹೆಗಲ ಮೇಲೆ, ತಲೆ ಮೇಲೆ ಇದ್ದು ಅಲ್ಲ ಸಾಮಾನು, ರಸ್ತೆ ಪಕ್ಕ ಇಳಿಸ್ಬಿಟ್ಟ, ಮುಂದೆ ನಡ್ಕೊಂಡು ಹೊರಟ್ಬಿಟ್ಟ. ಅಯ್ಯೋ ಕರ್ಮ, ಎಲ್ಲ ಇಟ್ಟು ಹೊರಟ್ಬಿಟ್ಟ ಅಲ್ಲ ಇವನು. ಅವನಿಂದ ಓಡಿದ್ರು ಹುಡುಗರು. ಅಲ್ಲ ಸ್ವಾಮಿ, ನಮ್ಮ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲಲ್ಲ ನೀವು ಅಂತ ಕೇಳಿದ್ರು. ಕೊಟ್ನಲ್ಲಪ್ಪ, ನೀವು ನೋಡ್ಲಿಲ್ವಾ? ಆ ಎಲ್ಲ ವಸ್ತುಗಳನ್ನ ಅಲ್ಲೇ ಬಿಟ್ಟು ನಡ್ಕೊಂಡ್ ಬರ್ಲಿಲ್ವಾ ನಾನು? ಅಂದ್ರೆ ನಾನು, ನಂದು ಅನ್ನೋ ಎಲ್ಲಾ ವಸ್ತುಗಳನ್ನ, ಚಿಂತನೆಗಳನ್ನ ಬಿಟ್ಟು ಬಿಡೋದೇ ಸನ್ಯಾಸಿ ಕೆಲಸ. ಅದು ಇದು ನಂದು, ಇದು ನಾನು ಮಾಡಿದೆ ಅನ್ನೋದು, ಆ ವಸ್ತುಗಳನ್ನ, ಆ ಚಿಂತನೆಗಳನ್ನ ಎಲ್ಲ ಬಿಟ್ಟು ಹೋಗೋದೇ ಸನ್ಯಾಸಿ ಕರ್ತವ್ಯ ಅಂದ್ರು. ಹುಡುಗರು ಮತ್ತೆ ಕೇಳಿದ್ರು, ಅಲ್ಲ ಸ್ವಾಮಿ, ನಾನು, ನನ್ನದು ಅನ್ನೋದನ್ನು ಬಿಡೋದು ಮೊದಲೇ ಕರ್ತವ್ಯ, ಸರಿ. ಎಲ್ಲವೂ ಬಿಟ್ಟ ಮೇಲೆ ಸನ್ಯಾಸಿ ಏನ್ ಮಾಡ್ಬೇಕು? ಮುಂದಿನ ಕರ್ತವ್ಯ ಏನು? ನಾನು, ನನ್ನದು ಎಲ್ಲ ಬಿಟ್ಟ ಮೇಲೆ ಸನ್ಯಾಸಿ ಕೆಲಸ ಮುಂದೇನು ಅಂತ ಕೇಳಿದ್ರು. ಸನ್ಯಾಸಿ ಮತ್ತೆ ಮಾತಾಡ್ಲಿಲ್ಲ. ಸರಸರನ ಹಿಂದಕ್ಕೆ ಹೋದ. ತಾನು ರಸ್ತೆ ಬದಿ ಇಟ್ಟಿದ್ನಲ್ಲ ಸಾಮಾನುಗಳನ್ನ, ಮತ್ತೆ ಹೆಗಲ ಮೇಲೆ ತಲೆ ಹೊತ್ಕೊಂಡು ನಡೆದ. ಇವ್ರಂದ್ರು ಎಲ್ಲ ಇವನ ಒಂದ್ಸಲ ಇಟ್ಟ, ಮತ್ತೊಂದು ತಗೊಂಡು ಹೋದ. ಬೆನ್ನ ಹತ್ತಿ ಓಡಿದ್ರು ಮತ್ತೆ. ಅಲ್ಲ ಸ್ವಾಮಿ, ಬಿಟ್ಟು ಹೋದಂತ ವಸ್ತುಗಳು ಮತ್ತೆ ಯಾಕೆ ತಗೊಂಡ್ರಿ? ಸನ್ಯಾಸ ಅಂದ್ರೆ ವಸ್ತುಗಳನ್ನ ಬಿಡೋದು ಅಂತ ಹೇಳಿದ್ರಲ್ಲ, ಮತ್ತೆ ಯಾಕೆ ತಗೊಂಡು ಹೊರಟ್ರಿ? ಏನ್ ಅರ್ಥ ಇದಕ್ಕೆ ಅಂತ ಕೇಳಿದ್ರು. ಆಗ ಸನ್ಯಾಸಿಯನ್ನ ಕೇಳ್ದ, ಅಪ್ಪ ನಿಮಗೆ ಬಿಡಿಸಿ ಹೇಳಿದ್ರೆ ಮಾತ್ರ ಅರ್ಥ ಆಗ್ತದೆ. ನಾನು, ನನ್ನದು ಅನ್ನುವಂಥ ಮಮಕಾರವನ್ನು ಬಿಡದು ಹೊರತು ವ್ಯಕ್ತಿ ಸನ್ಯಾಸಿ ಆಗೋದಿಲ್ಲ. ಆದ್ರೆ ಅವನ್ನೆಲ್ಲ ಬಿಟ್ಟು ಕಾಡಿನಲ್ಲಿ ಮೂಗು ಹಿಡ್ಕೊಂಡು ಕೂಡೋದು ಕೂಡ ಸನ್ಯಾಸಿ ಧರ್ಮ ಅಲ್ಲ. ನನ್ನ ಸ್ವಂತದ ಅಪೇಕ್ಷೆಗಳನ್ನ ತ್ಯಾಗ ಮಾಡಿದಂತಹ ವ್ಯಕ್ತಿ ಜಗತ್ತಿನಲ್ಲಿರುವಂತಹ ದುಃಖವನ್ನ, ನೋವನ್ನ, ತೊಂದರೆಗಳನ್ನ ಕಂಡು ಅವುಗಳಿಂದ ದೂರ ಆಗಲಾರದೆ ಅವೆಲ್ಲ ತನ್ನದೇ ಅನ್ನೋ ಹಾಗೆ ಹೊತ್ತು ನಡಿಬೇಕು. ಸುತ್ತಲಿನ ಜನರ ಸಾಂತ್ವನ ಹೇಳಬೇಕು, ದಾರಿ ತೋರಿಸುವ ಜವಾಬ್ದಾರಿ ಅವಂತ. ಅಂದ್ರೆ ಸನ್ಯಾಸಿ ತನ್ನ ಸ್ವಂತ ಅಪೇಕ್ಷೆಗಳಿಂದ ದೂರ ಆಗ್ತಾನೆ ಹೊರತಾಗಿ ಜಗತ್ತಿನ ಅಪೇಕ್ಷೆಗಳಿಂದ ಅಲ್ಲ. ಜಗತ್ತಿನ ನೋವಿಗೆ ಬೆನ್ನು ತೋರಿಸಿ ನಡೆಯುವಂಥವನು ಹೇಡಿ, ಅವನು ಸನ್ಯಾಸಿ ಅಲ್ಲ. ಸನ್ಯಾಸಿ ಜಗತ್ತಿನೊಳಗೆ ಇರ್ತಾನೆ, ಜಗತ್ತಿನ ನೋವನ್ನು ಅನುಭವಿಸ್ತಾನೆ, ಸಂತೋಷವನ್ನು ಗಮನಿಸ್ತಾನೆ, ಅಕಲಿ ದಾರಿ ತಪ್ಪಿದಾಗ ತನಗಿದ್ದಂತಹ ತಿಳುವಳಿಕೆಯಿಂದ ದಾರಿ ತೋರಿಸ್ತಾನೆ. ಯಾವುದೂ ತನಗೋಸ್ಕರ ಅಲ್ಲ. ಅದಕ್ಕೆ ನಾನು ತೋರಿಸಿದೆ, ಮೊದಲು ಸನ್ಯಾಸಿ ಅಂದ್ರೆ ನನ್ನದಲ್ಲ ಅಂತ ಇಟ್ಟು ಬಿಡಬೇಕು. ಆದ್ರೆ ಮತ್ತೊಮ್ಮೆ ಸಾಮಾನು ಯಾಕೆ ಹೊತ್ತು ನಡೆದೆ ಗೊತ್ತಾ? ಆ ಸಾಮಾನನ್ನು ನಾನು ಹೊತ್ತಿದ್ದೇನೆ ನಿಜ, ಆ ಸಾಮಾನು ಯಾವುದೂ ನನಗೋಸ್ಕರ ಅಲ್ಲ, ಜಗತ್ತಿಗೋಸ್ಕರ.
ನಿಜವಾದ ಸನ್ಯಾಸಿ ಲಕ್ಷಣ ಅದು ಸ್ನೇಹಿತರೆ. ಸಮಾಜ ಕಲ್ಯಾಣದ ಭಾರ ಹೊರುವಂತ ಸನ್ಯಾಸಿಗೆ ಅದು ತೊಂದರೆ ಅನ್ಸೋದಿಲ್ಲ, ಭಾರ ಅನ್ಸೋದಿಲ್ಲ. ಯಾಕಂದ್ರೆ ಪ್ರೀತಿಯಿಂದ ಮಾಡುವಂತ ಯಾವ ಕೆಲಸವೂ ಭಾರವಲ್ಲ. ಮಗುವನ್ನು ಹೊರೋದು ದಾದಿಗೆ ಭಾರ ಆದೀತು, ಆದರೆ ತಾಯಿಗೆ ಸಂತೋಷದ ಕೆಲಸ. ಅಂಥ ಪ್ರೇಮ ತುಂಬಿದಂಥ ನಿಜವಾದ ಸನ್ಯಾಸಿಗಳ ಕಾರ್ಯ ಜಗತ್ತಿಗೆ ತುಂಬಾ ಬೇಕಾಗಿದೆ ಸ್ನೇಹಿತರೆ. ಯಾವ ಸನ್ಯಾಸಿ ಯಾವುದೂ ನನ್ನದಲ್ಲ ಅಂದ್ರೂ ಕೂಡ ಜಗತ್ತಿನ ನೋವೆಲ್ಲ ನನ್ನದು, ಅದಕ್ಕೇನಾದ್ರೂ ಕೊಡೋಕ್ ಸಾಧ್ಯ ಇದೆಯಾ ಅಂತ ತುಡಿತಾನಲ್ಲ, ಅಂಥ ಸನ್ಯಾಸಿ ಜಗತ್ತಿಗೆ ಅತ್ಯಂತ ಅವಶ್ಯಕ ಆಗಿದ್ದದು.